ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಇ ತುಕಾರಾಂ ಅವರ ಪರವಾಗಿ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ಮಾನ್ಯ ರಾಮಲಿಂಗಾರೆಡ್ಡಿ ಅವರು, ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು, ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಾದ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರು ಮತಯಾಚನೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಳ್ಳಾರಿ ರೆಡ್ಡಿ ಸಂಘದಿಂದ ಸಂಘದ ಆಗು ಹೋಗುಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಜಿಲ್ಲೆಯಲ್ಲಿ 10 ಕೋಟಿ ವೆಚ್ಚದ ರೆಡ್ಡಿ ಸಮಾಜದ ಕಲ್ಯಾಣ ಮಂಟಪ ನಿರ್ಮಾಣವಾಗುತ್ತಿದ್ದು ಅದನ್ನ ವೀಕ್ಷಣೆ ಮಾಡಿ ಹೊರಟರು. ಈ ಸಂದರ್ಭದಲ್ಲಿ ಬಳ್ಳಾರಿ ರೆಡ್ಡಿ ಜನಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು. ನಮ್ಮೆಲ್ಲರ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು, ಅದೇ ರೀತಿ ಬಳ್ಳಾರಿಯ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಸಮಾಜದ ಪ್ರತಾಪ್ ರೆಡ್ಡಿ ಅವರೇ, ನಮ್ಮ ಚಂದ್ರಶೇಖರ್ ರೆಡ್ಡಿ ಅವರೇ, ನಮ್ಮ ಆರ್.ಪಿ. ರೆಡ್ಡಿ ಅವರೇ, ನಮ್ಮ ಸತ್ಯನಗರ ಹಾಗೂ ತಿಮ್ಮನಗರ ಸಾಹುಕಾರರು, ಇವತ್ತು ನಮ್ಮ ಬಳ್ಳಾರಿ ನಗರ ಹಾಗೂ ಗ್ರಾಮಾಂತರಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ರಾಮಲಿಂಗಾರೆಡ್ಡಿ ಅವರ ಒಂದು ಪ್ರಚಾರ ಸಮಿತಿಗೆ ಬಂದಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಕರೆದು ನಮ್ಮ ಸಮಾಜದವರು ಸ್ವಾಗತ ಮುಖಾಂತರ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಸಮಾಜ ಯಾವತ್ತೂ ದಾನ ಧರ್ಮ ಮಾಡುವಂಥ ಒಂದು ನಮ್ಮ ಸಮಾಜ. ಯಾಕಂದರೆ ಇವತ್ತು ಬಳ್ಳಾರಿ ನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮಾದರಿಯಾದಂಥ ಒಂದು ಭವ್ಯ ಚೌಲ್ಟ್ರಿಯನ್ನು ಕಟ್ತಾ ಇದ್ದಾರೆ. ಇದೇ ರೀತಿ ನಮ್ಮ ರೆಡ್ಡಿ ಸಮಾಜದ ಒಂದು ಏಳಿಗೆಗಾಗಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಇಡೀ ಕರ್ನಾಟಕದಲ್ಲೇ ಒಳ್ಳೆಯ ಹೆಸರನ್ನು ಪಡೆಯತಕ್ಕಂಥ ಕೆ.ಸಿ. ರೆಡ್ಡಿ ಅವರ ಒಂದು ಸ್ಟ್ಯಾಚ್ಯೂವನ್ನು ಮಾಡಬೇಕು ಅಂತ ಕೇಳ್ಕೊಂಡಾಗ ಇಡೀ ಸಮಾಜದವರು ರಾಮಲಿಂಗಾರೆಡ್ಡಿ ಅವರು ಖುದ್ದ ಹೋಗಿ ಸರ್ಕಾರದಿಂದ ಒಂದು ಕೆ.ಸಿ. ರೆಡ್ಡಿ ಅವರ ಸ್ಟ್ಯಾಚ್ಯೂವನ್ನು ಮಾಡಿಸ್ತು. ಅದೇ ರೀತಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಇರ್ಬೋದು, ಅದೇ ರೀತಿ ನಮ್ಮ ಹೇಮನ ಜಯಂತಿ ಇರ್ಬೋದು. ಇವತ್ತು ಇಂಥವೆಲ್ಲನೂ ನಮ್ಮ ಸರ್ಕಾರದಿಂದ ರಜಾರಹಿತವಾಗಿ ಘೋಷಣೆ ಮಾಡಿರ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ಸಮಾಜದವರು ಎಲ್ಲಿ ಕಷ್ಟ, ಯಾವುದೇ ಒಂದು ಗ್ರಾಮದಲ್ಲಿ 100 ಮನೆಯ ಜಾಗದಲ್ಲೂ ಈ ಜನಗಳಿಗೆ ಸಹಾಯ ಮಾಡುವಂಥ ಒಂದು ಸಮಾಜ. ಅಂತ ಸಮಾಜದಲ್ಲಿ ನಾವು ಹುಟ್ಟಿರಲು ನಮ್ಮ ಒಂದು ಅದೃಷ್ಟ ಅಂತ ನಾವು ಹೇಳ್ತಾ ಇದ್ದೇವೆ. ನಮ್ಮ ಸಮಾಜದವರು ಆದರೆ ಬೇರೆ ಸಮಾಜದವರಾಗಲಿ ನಮ್ಮ ಚುನಾವಣಾ ಪ್ರಚಾರಕ್ಕೆ ನಾವು ಬಂದಿದ್ದೇವೆ. ದಯವಿಟ್ಟು ನಮ್ಮ ಒಂದು ಅಮೂಲ್ಯವಾದ ಮತ ನಮ್ಮ ತುಕಾರಾಂಗೆ ನೀವು ಸಹಕಾರ ಕೊಡಬೇಕು. ಅವರಿಗೆ ದಯವಿಟ್ಟು ಎಲ್ಲ ಒಬ್ಬೊಬ್ಬರು 100 ಮತಗಳನ್ನು ಹಾಕಿಸಿ ನಮ್ಮ ತುಕಾರಾಂ ಅವರಿಗೆ ಅತಿ ಹೆಚ್ಚಿನ ಮತಗಳಿಂದ ಅವರನ್ನು ಜಯಿಸಿರೋದನ್ನಾಗಿ ಮಾಡಬೇಕು. ಅದೇ ರೀತಿ ನಿಮ್ಮ ಯಾವುದೇ ಒಂದು ಸಣ್ಣ ಮಣ್ಣು, ಯಾವುದೇ ಒಂದು ಕಷ್ಟ, ಯಾವುದೇ ಒಂದು ಪ್ರತಿಯೊಂದು ಇದರಲ್ಲಿ ಜವಾಬ್ದಾರಿಯಾಗಿ ನಾವು ತಗೊಂಡು ನಾವು ಮುಂದಿನ ದಿನಗಳಲ್ಲಿ ಹೋಗ್ತೀವಿ. ಇದೇ ರೀತಿ ನಾವು ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಸಮಾಜಕ್ಕೆ ಆಗಲಿ ಬೇರೆ ಸಮಾಜದವರಾಗಲಿ ಮನೆಯವರೆಲ್ಲ ಕೊಚ್ಕೊಂಡು ಹೋದಾಗ ನಮ್ಮ ರಾಮಲಿಂಗಾರೆಡ್ಡಿ ಅವರು ಬಂದು ಆ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ಕಳಿಸ್ಕೊಂಡಾಗ ಸುಮಾರು 30 ಲಾರಿ ತಂದು 30 ಲಾರಿಯಷ್ಟು ತಗೊಂಡು ಬಂದು ಎಲ್ಲ ಗ್ರಾಮಕ್ಕೂ ಒಂದೊಂದು ಗ್ರಾಮವನ್ನು ಗುರುತಿಸಿ ಅವರ ಕೈಯಲ್ಲಿ ಆದಷ್ಟು ಪ್ರತಿಯೊಂದು ಮನೆಗಾದ ವಸ್ತುಗಳಿರ್ಬೋದು, ಪ್ರತಿಯೊಂದು ಮನೆಗಳು ಕೊಚ್ಕೊಂಡೋಗಿರುವಂಥ ಜಾಗದಲ್ಲಿ ಒಂದು ಸೀಟುಗಳಿರ್ಬೋದು, ಪೈಪುಗಳಿರ್ಬೋದು, ಎಲ್ಲನೂ ಅನುಕೂಲತೆ ಮಾಡಿದ್ದಾರೆ. ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ಅಷ್ಟೇ ಅವರು ಮಾಡಿರ್ತಕ್ಕಂಥ ಒಂದು ದಿವಸಕ್ಕೆ 40 ರಿಂದ 50 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇರ್ಬೋದು, ಫುಡ್ ಕಿಟ್ ಇರ್ಬೋದು, ಆಂಬುಲೆನ್ಸ್ ಇರ್ಬೋದು, ಆಸ್ಪತ್ರೆನ
ಅವ್ರ ಕೈಲಿ ಆದಷ್ಟು ಸಹಕಾರ ಸಹಾಯ ಮಾಡಿರ್ತಾರೆ. ಅಂತ ನಮ್ಮ ಒಂದು ಸಮಾಜ ರೆಡ್ಡಿ ಸಮಾಜ, ದಯವಿಟ್ಟು ನೀವು ಯಾವುದೇ ಒಂದು ಗ್ರಾಮಕ್ಕೆ ಹೋದ್ರೂ ಎಲ್ಲ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ನಮ್ಮ ಸಮಾಜದವರು ಅಂತ ಹೇಳ್ತಾ ನನಗೆ ಮಾತಾಡೋ ಅವಕಾಶ ಕೊಟ್ಟಂತ ನಿಮ್ಮ ಎಲ್ಲರಿಗೂ ವಂದನಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.